Watch full episodes on Jio Hotstar. ಡಾಕ್ಟರ್ ಜಟ್ಕಾ ನಾವು ಬಂದಿದೀವಿ ಏನ್ ಕೆಲಸ ಅಂತ ಹೇಳಿ. ಆಹಾ ಡಾಕ್ಟರ್ ಜಟ್ಕಾಡ ಬೇಗ ಹೇಳಿ, ನಮ್ಮನ್ನ ಯಾಕೆ ಕರೆದಿದ್ ನೀವು? ಮೊಟು ನನ್ನ ಜೀವದ ಗೆಳೆಯ, ಇವತ್ತು ಗೊತ್ತಾಗುತ್ತೆ ಕಣಪ್ಪ ಯಾರು ನನ್ನ ಜೀವದ ಗೆಳೆಯರು ಅಂತ. ನಾನು ಹೊಸದಾಗಿ ಕಂಡಿಡಿದ್ರು ಈ ಮಿಷಿನ್ ಒಳಗಡೆ ಯಾರು ಒಳಗಡೆ ಹೋಗಿ ನಿಂತ್ಕೋತಾರ ಅಂತ ನೋಡೇ ಬಿಡ್ತೀನಪ್ಪ. ಅವರೇ ನನ್ನ ಗೆಳೆಯರು. ಡಾಕ್ಟರ್ ನಾನೇ ಹೋಗ್ತೀನಣ್ಣ. ಇಡೀ ಜಗತ್ತಿಗೆ ಗೊತ್ತು ಕಣ, ಗಸಿಟಾರಾಮ ಡಾಕ್ಟರ್ ನಂಗೆ ಜಿಗಿರಿ ದೋಸ್ತು ಅಂತ. ಅವನ್ಗೆಲ್ಲ ಅಧಿಕಾರನೂ ಇದೆ ಕಣ. ಹೋಗಪ್ಪ ಗಸಿಟಾರಾಮ, ಚೇಂಬರ್ ಒಳಗಡೆ ಹೋಗೋ ಬೇಗ. ನಾನು ಡಾಕ್ಟರ್ ಜಟ್ಕನ ಫ್ರೆಂಡು, ಅವ್ರ ಆವಿಷ್ಕಾರದ ಫ್ರೆಂಡ್ ಅಲ್ಲ. ಅವ್ರ ಆವಿಷ್ಕಾರ ಅಂದ್ರೆ ನಂಗೆ ಚಳಿ ಜ್ವರ ಬಂದ್ಬಿಡುತ್ತೆ, ನಾನು ಹೋಗೋದಿಲ್ಲಪ್ಪ. ಜಾನ್ ನಿಂತ್ಕೋ, ಕಾನೂನ್ ಮೇಲೆ ನೋಡಿ, ನಾನು ನಿನ್ ಸುಮ್ಮನೆ ಬಿಡೋದಿಲ್ಲ, ನಿಂತ್ಕೋ. ಡಾಕ್ಟರ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಚಿಂಗಮ್ ಕೈನ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡ್ಬಿಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಜೀವ ಉಳಿಸ್ಕೋಬೇಕು. ಅಯ್ಯಯ್ಯೋ, ಇದ್ಯಾಕೆ ಮುಚ್ಚಿಟ್ಕೊಂಡ್ಬಿಡ್ತು? ಹೆಲ್ಪ್ ಹೆಲ್ಪ್. ಇಲ್ಲೋಡ್ರಪ್ಪ ನನ್ನ ಜೀವದ ಗೆಳೆಯರ, ಈಗ ಹೇಳೋ ಸಮಯ ಬಂದಿದೆ ಕಣ್ರಪ್ಪ. ಈ ಚೇಂಬರ್ ಒಳಗಡೆ ಯಾವುದೇ ಮನುಷ್ಯ ಆಗ್ಲಿ 5 ನಿಮಿಷ ಇದ್ರು ಸಾಕು ಕಣಪ್ಪ, ಅವನು ಸ್ಟೋನ್ ಏಜ್ ಮನುಷ್ಯ ಆಗ್ಬಿಡ್ತಾನೆ. ಕಾಪಾಡಿ. ಮೋಟು ನನ್ನ ಜೀವದ ಗೆಳೆಯ ಚಿಂಗಮ್ ಹತ್ರ ಮಾತಾಡ್ತಾ ನಿಂತ್ಕೊಂಡಿರಪ್ಪ. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೊಳಗೆ ಜಾನು ಸ್ಟೋನೇಜ್ ಮನುಷ್ಯ ಆಗೋಗ್ಬಿಡ್ತಾನೆ ಕಣ್ರಪ್ಪ. ಚಿಂಗಮ್ ಸರ್, ತಾವೇನ್ ಬಂದಿದ್ದು? ಬೂಟು ಪತ್ಲು, ನೀವೆಲ್ಲಾದ್ರೂ ಜಾನನ್ನ ನೋಡಿದ್ರ? ನೋಡಿಲ್ಲ ಚಿಂಗಮ್ ಸರ್. ಸುಳ್ಳು ಹೇಳ್ಬೇಡ, ಡಾಕ್ಟರ್ ಜಟ್ಕಾ ಲ್ಯಾಬ್ ಒಳಗಡೆ ಓಡೋಗಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವೆಲ್ಲ ಸೇರ್ಕೊಂಡು ನನಗೆ ಏನ್ ಮಾಡಿದ್ರಿ ಹೇಳ್ರಿ? ಓ ಚಿಂಗಮ್ ಸರ್, ನೀವೆಲ್ಲರೂ ಸೇರ್ಕೊಂಡು ಜಾನ್ ಇಲ್ಲಿ ಬಚ್ಚಿಟ್ಟಿದ್ದೀರಾ. ಆಲ್ ಆರ್ ಅಂಡರ್ ಅರೆಸ್ಟ್. ಚಿಂಗಮ್ ಸರ್, ನಾವು ಜಾನ್ನ ಬಚಾವ್ ಮಾಡಕ್ ನೋಡ್ಲಿಲ್ಲ ಸರ್. ನಮ್ ಡಾಕ್ಟರ್ ಜಟ್ಕಾ ಜಾನ್ನ ಸ್ಟೋನೇಜ್ ಮನುಷ್ಯ ಮಾಡ್ಬೇಕು ಅಂತಿದ್ರು, ಅದಕ್ಕೆ ನಾವು ಚೇಂಬರ್ ಅಲ್ಲಿ ಕೂಡಾಕಿದ್ದು. ಜಾನ್ನ ಸ್ಟೋನೇಜ್ ಮನುಷ್ಯ ಮಾಡೋದಿಕ್ಕ? ಅಯ್ಯಮ್ಮ, ಸ್ಟೋನೇಜ್ ಡಾಕ್ಟರ್ ಜಟ್ಕಾ ಜಾನ್ ಸ್ಟೋನೇಜ್ ಮ್ಯಾನ್ ಮಾಡ್ತಾ ಇದ್ರು, ಆದ್ರೆ ಅದಾಗಿಲ್ಲ. ಅಲ್ಲಿ 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 ನೋಡಿ, ಬ್ಯಾಕ್ ಅಲ್ಲಿ. ಇದೇ ಚಿಂಗಮ್ ಸರ್, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತಾನೆ ಇದ್ರಲ್ಲ. ನೀವ್ ಹೆದರ್ಕೋಬೇಡಿ ಸರ್. ಅಲ್ಲ, ಜಾನು ಹೆದರ್ಕೊಳ್ಳೋ ಅಂತ ಮನುಷ್ಯಲ್ಲ ಸರ್. ಬಲ್ಲೆ 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 ಬಲ್ಲೆ, ನನ್ನ ಎಕ್ಸ್ಪೆರಿಮೆಂಟು ಸಕ್ಸಸ್ ಆಗೋಯ್ತು ಕಣ್ರಪ್ಪ. ನನ್ನ ಜೀವದ ಗೆಳೆಯರ ಕಂಡಿಡ್ಬಿಟ್ಟೆ, ಸಕ್ಸಸ್ಫುಲ್ ಆಗುತ್ತೆ. No, 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 John. I'm just doing my duty. ಬಲ್ಲೆ 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 ಬಲ್ಲೆ. ಇದೆಲ್ಲ ನಿಮ್ಮಿಂದ ಆಗಿದ್ದು ಡಾಕ್ಟರ್ ಜಟ್ಕಾ. ಡ್ಯಾನ್ಸ್ ಮಾಡೋದನ್ನ ನಿಲ್ಸು. ಡಾಕ್ಟರ್ ಜಟ್ಕಾ, ಟೆಲ್ ಮೀ ನೌ, ಈ ಜಾನ್ ಅನ್ನೋ ಕಿರಿಕ್ ಪಾರ್ಟಿಯಿಂದ ನಾವೆಲ್ಲ ಹೇಗೆ ತಪ್ಪಿಸ್ಕೊಳ್ಳೋದು? ಸಿಟ್ ಮಾಡ್ಕೊಬಿಡ್ರಪ್ಪ, ಸಿಟ್ ಮಾಡ್ಕೊಬಿಡ್ರಿ. ಇವತ್ತು ಸಂತೋಷದ ದಿನ. ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ಬಿಟ್ಟಿದೆ ಕಣ್ರಪ್ಪ. ಅಲ್ಲಯ್ಯ, ಜಾನ್ನ ಮತ್ತೆ ಅದೇ ಚೇಂಬರ್ಗೆ ಹಾಕ್ರಪ್ಪ. ನಾನು ಮತ್ತೆ ಅವನ್ನ ನಾರ್ಮಲ್ ಮಾಡಕ್ ಬಿಡ್ತೀನಿ. ಅಯ್ಯಪ್ಪ, ಆದ್ರೆ ಬೆಕ್ಕಿನ ಕೊಳ್ಳಿಗೆ ಗಂಟೆ ಕಟ್ಟೋರು ಯಾರು? ಗಸಿಟರಮ್ಮ, ಇದು ತಮಾಷೆ ಮಾಡೋ ಸಮಯ ಅಲ್ಲಪ್ಪ. ನಾವು ಜಾನ್ ಬಗ್ಗೆ ಮಾತಾಡ್ತಾ ಇದೀವಿ. ನೀನ್ ನೋಡಿದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಹೇಳ್ತಾ ಇದೆಯಲ್ಲ. ಪತ್ಲು, ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಿಲ್ಲ ಕಣೋ. ದಯವಿಟ್ಟು ನೀರೇ ಹೇಳೋ, ಜಾನ್ನ ಚೇಂಬರ್ ಒಳಗೆ ಹೆಂಗೋ ಹಾಕೋದು? ಅವ್ನು ನೋಡಿದ್ರೆ ಸಖತ್ತು ಶಕ್ತಿಶಾಲಿ ಕಣೋ. ಐಡಿಯಾ, ಸಮೋಸೆ ತಿನ್ನು, ನಿನ್ ಕೆಲಸ ಶುರು ಹಚ್ಕೊಳೋ. ಚಾಯಣ್ಣ, ಸಮೋಸೆ ತಗೊಂಡ್ ಬಾ ಬೇಗ.
ಬಾಸ್ ಮೋಟು ಸಮೋಸ ತಿನ್ನಕ್ ಹೋಗ್ತಾ ಇದ್ದಾನೆ. ಅವನಿಗೆ ಸಮೋಸ ತಿನ್ನಕ್ಕೆ ಬಿಡಬಾರ್ದು ಬಾಸ್, ತಿನ್ನಕ್ ಬಿಡಬಾರ್ದು. ಸಮೋಸ ಸಮೋಸ ಅಂದ್ರೆ ನನಗೂ ತುಂಬಾ ತುಂಬಾ ಇಷ್ಟ ಕಣ. ಸಮೋಸ ಮೋಟು ಕಾಪಾಡ ನನ್ನ. ಪತ್ಲೋ ನನ್ ಗೆಳೆಯ. ನನ್ ಸಮೋಸ ತಿಂದಿದ್ದು ಅಲ್ದೆ ನನ್ ದೋಸ್ತು ಬೇರೆ ತಿನ್ನಕ್ ಹೋಗ್ತಿದ್ದೇನಲ್ಲ. ನಿಲ್ಲಿಸ್ಬಿಡು ನಿನ್ ಡ್ರಾಮಾನ. ಸ್ಟಾಪ್ ನೇಮ್ ಆಫ್ ಲಾ. ಇದ್ಯಾವುದು ಸ್ಟೋನೇಜ್ ಅಲ್ಲ. ನೀನಾಗ ಸರೆಂಡರ್ ಆಗು. ಕಾನೂನು ಮೇಲಾಡೆ. ಅಯ್ಯ ಪತ್ಲು, ಸಮೋಸ ಹಿಡಿಯಲ್ಲ ಫೇಲ್ ಆಯ್ತು. ಈಗೇನ್ ಮಾಡೋದು ಹೇಳೋ ಪತ್ಲು. ಮೋಟು ಮುಳ್ಳಿಂದಾನೆ ತೆಗಿಬೇಕಣ. ಈಗ ನೀನೇ ಸ್ಟೋನೇಜ್ ಮನುಷ್ಯ ಆಗ್ಬಿಟ್ಟು ಆ ಜಾರ್ನ ಎಳ್ಕೊಂಡೋಗಿ ಚೇಂಬರ್ನಲ್ಲಿ ಬಿಸಾಕ್ಬೇಕು ಕಣ. ಇವ್ರ್ಯಾರು ಸ್ವಾಮಿ? ಇವುದು ನಮ್ಮ ಬಾತು ದಾನು. ಇವುದು ಮೊದಲಿನ ತರ ಊತರು ಒಲ್ಲಿ ಅಲ್ಲ, ಒಳ್ಳೆಯವರು. ಎಷ್ಟು ಧೈರ್ಯ ನಿಂಗೆ ನನ್ನ ಊಸರು ಒಳ್ಳೆ ಅಂತಾರಲ್ಲ. ಮರ್ಯಾದೆಯಿಂದ ಸಮೋಸ ತಿನ್ಸ ನನಗೆ. ಉಣ್ರಿ ಸರ, ಕೊಡ್ತೀನಿ ಸರ, ಕೊಡ್ತೀನಿ. ಇನ್ನು ಬೇಕು ನೋಡು, ಸಮೋಸ ತಿನ್ನಿಸ್ತಾನೆ ಇರು. ಇಲ್ಲ ಅಂದ್ರೆ ಸಮೋಸಾನು ಇರಲ್ಲ, ನೀನು ಕೈನೂ ಇರಲ್ಲ. ಬಾತ್ ಅಲ್ಲೋಡಿ. ಮೊಟು ನನ್ನ ಜೀವದ ಗೆಳೆಯ, ಈಗ ಹೆಂಗಾದ್ರು ಮಾಡಿ ಆ ಜಾನ ನನ್ನ ಚೇಂಬರ್ಗೆ ಹೇಳ್ಕೊಂಬರಪ್ಪ. ಜಾನ್! ಅಯ್ಯಮ್ಮ, ನನಗೆ ಯಾಕ್ರೋ ಹೊಡೆದ್ರಿ? ಅಯ್ಯಪ್ಪ, ನನಗಲ್ಲ, ಜಾನ್ ಹೊಡಿಯೋ, ಜಾನ್ಗೆ. ಮೊಟು ನನ್ನ ಜೀವದ ಗೆಳೆಯ, ಕಾನ್ಸಂಟ್ರೇಟ್ ಮಾಡೋಯ್ಯ. ಮತ್ತೆ ಜಾನ್ ನಾನು ಎಳ್ಕೊಂಬ ನನ್ನ ಚೇಂಬರ್ಗೆ ಹಾಕಪ್ಪ. ಹೇಗಾಯ್ತು, ಏನಾಯ್ತು? ನಾನು ನಾರ್ಮಲ್ ಯಾವಾಗ ಆಗ್ಬಿಟ್ಟ? ನೀವೇ ನನ್ನ ಕರಿತೀರಾ, ನೀವೇ ನನ್ನ ಹಾಳು ಮಾಡ್ತೀರಾ, ಎಲ್ಲ ನೀವೇ ಮಾಡ್ತೀರಾ. ಇದೇನ್ ನ್ಯಾಯನಾ ನೀವು ಮಾಡೋದು?
ಡೋಂಟ್ ವರಿ ಜಾನ್, ಈಗ ಜೈಲಿಗೆ ಬಾ, ಅಲ್ಲಿ ನಿನಗೆ ನ್ಯಾಯ ಕೊಡಿಸ್ತೀನಿ. ನ್ಯಾಯ. ನನಗೆ ಯಾಕೆ ಜೈಲಿಗೆ ಹಾಕ್ತೀರಾ? ಇದನ್ನೆಲ್ಲ ಯಾರು ಮಾಡಿದ್ದು? ಅವ್ರನ್ನ ಮೊದಲು ಜೈಲಿಗೆ ಹಾಕಿ ಸ್ವಾಮಿ. ನನಗೆ ಯಾಕೆ ಹಾಕ್ತೀರಾ? ಎಸ್, ಜೋನ್ ಮಾತಲ್ಲೂ ಪಾಯಿಂಟ್ ಇದೆ. ಡಾಕ್ಟರ್ ಜಟ್ಕಾ, ತಾವು ಜೈಲಿಗೆ ಬರಬೇಕಾಗುತ್ತೆ. ಬನ್ನಿ ಹೋಗೋಣ. ಜೈಲಲ್ಲಿ ನೀವಿಬ್ಬರು ಸೇರ್ಕೊಂಡು ಕಲ್ಲು ಹೊಡಿಬೇಕಾಗುತ್ತೆ. ಜಾನ್ ಆಗ್ತೀನಿ ಡೌನ್, ಜಾನ್ ಆಗ್ತೀನಿ ಡೌನ್. ಮೋಟು ಪತ್ಲು ಯಾವಾಗಲೂ ನನ್ನ ಲೈಫಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಸಮೋಸ ತಿಂದು ಟೀ ಕುಡಿತಾನೆ ಇರ್ತಾರೆ. ಇವತ್ತು ನನ್ನ ಪ್ಲಾನು ಆ ಮೋಟು ಪತ್ಲು ಲೈಫಲ್ಲಿ ಖಂಡಿತ ಬಿರುಗಾಳಿ ಎಬ್ಬಿಸ್ಬಿಡುತ್ತೆ. ಬಾಸ್ ಬಾಸ್, ಇದು ಹೆಂಗಾಗುತ್ತೆ? ಇಲ್ಲೋಡು, ಈಗ ನೋಡ್ತಾ ಇರೋ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಈ ಬಿಳಿ ಕಾಗೆ ಇಟ್ಕೊಂಡು ಜಾನ್ ಹೆಂಗಾಡ್ತಾನೆ ನೋಡ್ತಾ ಇರೋ. ಅಲೋಕ್ ನಿರಂಜನ್, ಜೈ ಹೋ ಜೈ ಹೋ. ಟೀ ಅಣ್ಣ, ನನಗೂ ಬಿಸಿ ಬಿಸಿ ತಾಜಾ ಟೀ ಕೊಡ್ತೀಯಾ? ನನಗೇ ಗೊತ್ತಿಲ್ಲ, ನನ್ನಲ್ಲಿ ಏನೋ ಜ್ಞಾನೋದಯವಾಗ್ತಾ ಇದೆ. ಇವತ್ತಿಂದ ಈ ಫುರ್ಫುರಿ ನಗರದಲ್ಲಿ ಯಾರೊಬ್ಬ ಕೂಡ ಸುಳ್ಳು ಹೇಳಕ್ಕೆ ಸಾಧ್ಯ ಇರೋದಿಲ್ಲ. ಅದು ಕರೆ ಬಾಬಾ, ತಮ್ಗೆ ಯಾಕೆ ಹಿಂಗ ಅನ್ಸ್ಲಿಕ್ಕತ್ತೈತಿ? ನನ್ನ ದಿವ್ಯ ದೃಷ್ಟಿ ಹೇಳ್ತಾ ಇದೆ, ಯಾರಾದ್ರೂ ಸುಳ್ಳು ಹೇಳಿದ ತಕ್ಷಣ ನಮ್ಮ ಫುರ್ಫುರಿ ನಗರಕ್ಕೆ ಬಂದಿರೋ ಒಂದು ಬಿಳಿಕಾಗಿ ಅವ್ರ ಹತ್ರ ಬಂದು ಅವ್ರನ್ನ ಕುಕ್ಬಿಡುತ್ತೆ. ಯಾರಾದ್ರೂ ಸುಳ್ಳು ಹೇಳೋದನ್ನ ಆ ಬಿಳಿ ಕಾಗೆ ಕೇಳಿಸ್ಕೊಂಡ್ಬಿಟ್ರೆ, ಸುಳ್ಳು ಹೇಳಿದ್ರೆ ಕಾಗೆ ಕುಕ್ಕುತ್ತೆ ಅನ್ನೋ ಗಾದೆನ ಆ ಬಿಳಿ ಕಾಗೆ ನಿಜ ಮಾಡ್ಬಿಡುತ್ತೆ. ನನ್ನ ದಿವ್ಯ ದೃಷ್ಟಿಯಲ್ಲಿ ಆ ಬಿಳಿ ಕಾಗೆ ಇಲ್ಲೇ ಇಲ್ಲೋ ಹಾರಾಡ್ತಿರೋದನ್ನ ಕಂಡಿದ್ದೀನಿ. ಬಾಬಾ, ಈ ತರ ನಡಕ್ ಸಾಧ್ಯನ ಹೇಳಿ? ಇದು ಬರೀ ಕಾಗೆ ಕತೆ ಅಷ್ಟೇನೆ. ಮಗು, ಕಥೆಗಳು ನಿಜ ಜೀವನದ ಮೇಲೆ ರೂಢಿಯಾಗಿರುತ್ತವೆ. ನಿಜ ಅನ್ಕೊಂಡ್ರೆ ನಿಜವಾಗುತ್ತೆ, ಇಲ್ದೆ ಹೋದ್ರೆ ನಿಮ್ಮ ಕರ್ಮ. ಜೀವನ ನಾಟಕ. ಬಿಳಿ ಕಾಗೆ ಇಲ್ಲೇ ಎಲ್ಲೋ ಇದೆ, ಇಲ್ಲೇ ಎಲ್ಲೋ ಇದೆ. ನಾನೊಂದ್ಕಿತ ಟ್ರೈ ಮಾಡಿ ನೋಡ್ಲೇನೆ, ಕಾಗಿ ಬರ್ತದ ಇಲ್ವಂತ. ಓಟಿ ಅಣ್ಣ, ಒಂದ್ಸಲಿ ಸುಳ್ಳು ಹೇಳ್ಬಿಟ್ಟು ಟೆಸ್ಟ್ ಮಾಡು. ನನ್ನ ಸಮೋಸದ ಬಗ್ಗೆ ಇಡೀ ಫುರ್ಫುರಿ ನಗರದ ಮಂದಿ ಚಲೋ ಇಲ್ಲ ಅನ್ನಕತ್ತಾರ. ಅಯ್ಯಯ್ಯ, ಮೋಟು ಬದ್ಲು ನನ್ನ ಬಿಡಿಸ್ರಪ್ಪ. ಬಿಡಿ ಕಾಗೆ ಬಂದು ಕುಗ್ತೈತಿ ತಲಿನ. ಅಯ್ಯ ಟಿಯಣ್ಣ, ನೋಡ್ದ್ಯಾ? ನೀ ಸುಳ್ಳು ಹೇಳ್ಬಿಟ್ಟೆ, ತಕ್ಷಣ ಬಿಳಿ ಕಾಗೆ ಬಂದ್ಬಿಡ್ತು ನೋಡು. ಆ ಬಾಬಾ ಹೇಳಿದ್ದು ಸತ್ಯ. ಆ ಬಾಬಾ ಯಾವ ಕಡೆ ಹೊಂಟ್ರ? ಬಾಬಾ ಬಾಬಾ ಬಾಬಾ, ಇಲ್ಲಿ ನೋಡ್ತೀಯಣ್ಣ, ನೀನ್ ಮಾಡೋ ಸಮೋಸ ಒಂದು ಚೂರು ಕೆಟ್ಟಿಲ್ಲಣ್ಣ. ನಿನ್ ಕೈ ಕೂಡ ಚೆನ್ನಾಗಿದೆ. ಇಷ್ಟು ವರ್ಷ ಕಳೆದ ನಾನು ತಿಂತಾ ಇದ್ದೀನಿ. ಟಿಯಣ್ಣ, ಅದೇ ಟೇಸ್ಟ್ ಇದೆ ಅಣ್ಣ. ಅಯ್ಯೋ ಪತ್ಲು, ಕಾಗೆ ಕುಗ್ತಾ ಇದೆ ಕಣೋ. ನನ್ನ ತಲೆಲ್ಲ ತೂತು ಮಾಡ್ತಿದ್ದೆ, ಬಿಡಿಸೋ ಪತ್ಲು. ಅಯ್ಯೋ, ಈ ಕಾಗೆ ನನಗೆ ಯಾಕೋ ಕುಗ್ತಾ ಇದೆ. ಅಯ್ಯೋ ಅಯ್ಯ ಮಟ. ಪತ್ಲು, ಮೋಟು, ನಾನು ಇಷ್ಟು ವರ್ಷ ಸುಳ್ಳು ಹೇಳಿದ್ದೇನ? ಅಲ್ಲ, ನಾನು ಸಮೋಸದ ಬಗ್ಗೆ ಸುಳ್ಳು ಹೇಳಿ ಇಷ್ಟು ವರ್ಷ ನನ್ನ ಖುಷಿ ಪಡ್ತಾ ಇದ್ದ. ಇವ್ ಸುಳ್ಳು ಹೇಳಕತ್ನಲ್ಲ, ಅದಕ್ಕೆ ನನಗೆ ಕಾಗೆ ಕುಕ್ಬಿಡ್ತ. ಇಲ್ಲ ಇಲ್ಲ, ಪ್ರಾಮಿಸ್ ಅಣ್ಣ, ನಾನು ಯಾವಾಗಲೂ ನೀನ್ ಸಮೋಸದ ಬಗ್ಗೆ ಸುಳ್ಳು ಹೇಳಿಲ್ಲ. ಚೆನ್ನಾಗಿದೆ ಅಂತ ನಿಜನ ಹೇಳ್ತಾ ಇದ್ದೆ. ಹೌದೇನ? ನೋಡು, ಮತ್ತೆ ಸುಳ್ಳು ಹೇಳಕತ್ತಾನ. ಮೋಟು, ಮತ್ತೆ ಯಾವಾಗ ನನ್ನ ಅಂಗಡಿಗೆ ಬಾರ, ಸಮೋಸ ತಿನ್ನಕ್ಕ. ಆಯ್ತು ನನಗ. ಅಯ್ಯೋ, ಇವಾಗ ನನ್ನ ಬಿಳಿ ಕಾಗೆ ಆ ಮೋಟು ಪತ್ಲು ಏನ್ ಲೆಕ್ಕಾಚಾರ ಹಾಕಿದ್ರು ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಕ್ ಬಿಡುತ್ತೆ ಕಣ್ರ. ಮೋಟು, ಅಯ್ಯಪ್ಪ.
ಮೋಟು ಪತ್ಲು, ನೀವು ಯಾವಾಗ ಎದುರು ಬಂದ್ರು ಏನಾದ್ರೂ ಒಂದು ತರಲೆ ಮಾಡ್ತಾನೆ ಇರ್ತೀರಾ, ನನ್ ಬೀಳಿಸ್ತಾನೆ ಇರ್ತೀರಲ್ಲ, ಯಾಕೆ? ಚಿಂಗಂ ಸರ್, ಒಂದು ಬಿಳಿ ಕಾಗೆ ಮೋಟು ಇಂದ ಬಿದ್ಬಿಟ್ಟಿದೆ ಸರ್. ಸುಳ್ಳು ಹೇಳಿದ್ರೆ ಕಾಗೆ ಕಚ್ಚುತ್ತೆ ಅನ್ನೋ ಕತೆ ನಿಜ ಆಗ್ಬಿಟ್ಟಿದೆ ಸರ್. ಜೋರ್ ಬಿಲೆ, ಕಾಗೆ ಆತರ ಕಚ್ಚುತ್ತೆ ಅಂತ ನಾನು ಇದುವರೆಗೂ ಎಲ್ಲೂ ಕೇಳಿಲ್ಲ. ಮೋಟು ಹೇಳು, ಜಾನ್ನ ಎಲ್ಲಾದ್ರೂ ನೋಡಿದ್ಯಾ? ಅವನ್ ನೆನ್ನೆ ರಾತ್ರಿ ಫುರ್ಫುರಿ ನಗರದ ಬ್ಯಾಂಕ್ ನ ಲೂಟಿ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ನಾನು ಅವನ್ನ ಬಿಡೋದಿಲ್ಲ ಇವತ್ತು. ಈ ಚಿಂಗಂ ಕೈನ ಬಚಾವಾಗೋದು ಇಂಪಾಸಿಬಲ್, ಖಂಡಿತವಾಗ್ಲೂ ಇಂಪಾಸಿಬಲ್. ನಾನು ನೋಡಿಲ್ಲ ಚಿಂಗಂ ಸರ್, ನಾನು ನೋಡೇ ಇಲ್ಲ. ಕಬಡ್ಡಿ ಕಾಗೆ ಬಂತು. ಅಯ್ಯೋ ಚಿಂಗಂ ಸರ್, ಅಯ್ಯೋ ಅಯ್ಯೋ. ಈ ಕಣ್ಣಾರೆ ನೋಡಿದ್ರೆ ಎಲ್ಲ ತಿಳ್ಕೊಂಡೆ. ಮೋಟು, ನೀ ಸುಳ್ಳು ಹೇಳ್ತಾ ಇದೆಯಲ್ಲ, ಅದಕ್ಕೆ ನಿಂಗ ಬಿಳಿಕಾಗಿ ಕುಕ್ತಾ ಇದೆ. ಈಗ ನಿಜ ಹೇಳೋ, ಜಾನ್ ಎಲ್ಲಿದ್ದಾನೆ ಅಂತ. ಪ್ರಾಮಿಸ್ ಗೊತ್ತಿಲ್ಲ, ಜಾನ್ ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್ ನಂಗೆ ಚಿಂಗಂ ಸರ್. ಅಯ್ಯೋ, ಸುಳ್ಳು ಹೇಳೋದು ಕಾನೂನಿಗೆ ಅಪರಾಧ. ನೀ ಸುಳ್ಳು ಹೇಳ್ತಿದ್ಯಾ, ಅದಕ್ಕೆ ನೀನ್ ಇಲ್ಲೇ ಇರು. ಮೋಟು ನಿಜ ಹೇಳ, ಜಾನ್ ಎಲ್ಲಿದ್ದಾನೆ ಹೇಳ. ಪತ್ಲು, ನಾನು ನಿಜ ಹೇಳ್ತಿದ್ದೇನೆ ಕಣೋ. ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದೀನಿ ನಾನು? ನಾವಿಬ್ರು ಒಳ್ಳೆ ದೋಸ್ತಿಗಳು ಕಣೋ. ಚಿಂಗಂ ಸರ್, ಪತ್ಲು ಕಾಪಾಡಿ ಕಾಪಾಡಿ, ಕಾಗೆ ಕೂಗ್ತಾ ಇದೆ. ಮೋಟು, ನೀನ್ ಇಲ್ಲಿವರೆಗೂ ತಮಾಷೆ ಮಾಡ್ತಿದ್ಯಾ ಅನ್ಕೊಂಡಿದ್ದೆ ಕಣ. ಈಗ ಗೊತ್ತಾಯ್ತು ನೀನು ಬಹಳ ಸುಳ್ಳು ಹೇಳ್ತಿದ್ಯಾ ಅಂತ. ನಾವು ಒಳ್ಳೆ ದೋಸ್ತ್ಗಳು ಅನ್ಕೊಂಡು ಜನರೆಲ್ಲ ನಮ್ಮನ್ನ ಬಹಳ ಹೊಗಳ್ತಾ ಇದ್ರು ಕಣ. ಇವತ್ತು ನೀ ಸುಳ್ಳು ಹೇಳಿದಕ್ಕೆ ನಮ್ಮಿಬ್ಬರು ಇರೋ ಈ ಫೋಟೋನ ಹರಿದಾಕ್ಬಿಟ್ಟು ನನ್ನ ದೋಸ್ತಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಣ. ಪತ್ಲು, ಫೋಟೋ ಹರಿದಾಕ್ಬೇಡ ಕಣೋ. ಬರೀ ಆ ಕಾಗೆಯಿಂದ ನಮ್ಮ ಸ್ನೇಹ ಹಾಳಾಗೋದು ಬೇಡ ಕಣೋ. ಕೇಳೋ ಇಲ್ಲಿ, ಕೇಳೋ, ನಾನು ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ, ಯಾಕೋ ಹೇಳಿ. ಸಾರಿ ಮೋಟು, ನಾನು ಸಿಟ್ಟಲ್ಲಿ ಹಂಗೆ ಅನ್ಬಿಟ್ಟೆ ಕಣ. ಸಾರಿ ಕಣ. ಚಿಂಗಂ ಸರ್, ನನಗೆ ಮೋಟು ಮೇಲೆ ನಂಬಿಕೆ ಇದೆ ಸರ್. ಮೋಟು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಲ್ಲ ಸರ್. ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಡಾಕ್ಟರ್ ಜಟ್ಕಾ ಹತ್ರ ಹೋಗ್ಬಿಟ್ಟು ಅವ್ರ ಸಹಾಯ ಕೇಳೋಣ ಸರ್. ಮೊನ್ನೆ ಅಯ್ಯೋ ಕೇಳ್ರಪ್ಪ, ಜೀವದ್ಗಳಿರ ನಮ್ಮ ಸೈಂಟಿಸ್ಟ್ ಕಣ್ರಯ್ಯ. ಇಂಥ ವಿಷಯಗಳನ್ನ ನಾನು ಯಾವತ್ತೂ ನಂಬಲ್ಲ ಕಣ್ರಯ್ಯ. ಅಂತ ಕಾಗೆ ಇರೋದಕ್ಕೆ ಸಾಧ್ಯ ಇಲ್ಲ ಕಣ್ರಯ್ಯ. ನೋಡಿ, ಹಂಗಂತ ತಕ್ಷಣ ಬಂದ್ಬಿಡ್ತು. ಹುಷಾರು. ಅಯ್ಯೋ ಗಸಿಟ, ಏನಪ್ಪ ಇದು? ನನ್ ಬೋಡ್ತಲ್ಲ ಎಲ್ಲ ಕುಕ್ಕಾಗ್ಬಿಡ್ತಲ್ಲಪ್ಪ. ಅಯ್ಯೋ ಉರಿ. ಡಾಕ್ಟ್ರಣ್ಣ, ಬನ್ನಿ ಹೊರಗಡೆ ಹೋಗಿ ಅದ್ರ ನಿಜವಾದ ಬಣ್ಣ ಏನು ಅಂತ ಕಂಡಿಡ್ದು ಬಿಡೋಣ. ಇಲ್ಲಿ ಕೇಳಿ ಸರ್, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮೋಟು, ನನ್ನ ಗೆಳೆಯ, ನನ್ನ ಚಡ್ಡಿ ದೋಸ್ತು, ನಂಗೆ ಗೊತ್ತು ನೀ ನನ್ನ ಒಳ್ಳೆ ದೋಸ್ತು ಅಂತ. ನೋಡ, ನಮ್ಮ ಸ್ನೇಹನ ಇನ್ಮೇಲೆ ಯಾರು ದೂರ ಮಾಡೋಕ್ಕಾಗಲ್ಲ ಕಣ. ಥ್ಯಾಂಕ್ ಯು ಪತ್ಲು, ನಮ್ಮ ಸ್ನೇಹದ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ. ಈಗ ಅವರಿಬ್ಬರಲ್ಲೂ ದ್ವೇಷ ಹುಟ್ಟಿಸ್ಬಿಟ್ಟು ನೋಡ್ತಾ ಇರು. ಓ, ಈ ಕಾಗೆ ಒಂದು ರೋಬೋಟಿಕ್ ಕಾಗೆ ಕಣ್ರೆ. ನೋಡೇ ಬಿಡ್ತಾನೆ ಈ ಕಾಗೆ ಕಂಟ್ರೋಲ್ ಯಾರು ಮಾಡ್ತಿದ್ದಾರೆ ಅಂತ. ಹಲೋ ಗಸಿಟ, ಇಲ್ಲಿ ಕೇಳಪ್ಪ, ಇದು ಜಾನ್ ಕೈವಾಡ ಕಣಪ್ಪ. ಒಂದ್ ನಿಮಿಷ ಇರು. ಓ, ನನ್ನ ಜೀವದ ಗೆಳೆಯ ಕೆಳೆಯ, ಈ ಬಿಳಿ ಕಾಗೆನ ಆಟ ಆಡ್ತಿರೋದು ಜಾನ್ ದ ಡಾನ್ ಕಳೆಯ. ಅವನ್ ರಿಮೋಟ್ ಅಲ್ಲಿ ಆ ಬಿಳಿ ಕಾಗೆನ ಆಪರೇಟ್ ಮಾಡ್ತಿದ್ದಾನೆ ಕಣ್ರೆಯ. ಪತ್ಲು, ಈ ಬಿಳಿ ಕಾಗೆ ಆ ಜಾನ್ ರೋಬೋಟಿಕ್ ಕಾಗೆ ಕಣೋ. ನಾನೀಗ ಕಾಗೆ ಮತ್ತೆ ಆ ಜಾನ್ ದ ಡಾನ್ ಬಿಡಲ್ಲ ಕಣೋ. ನೋಡ್ತಾ ಇರು. ಮೋಟು ನಿಂತ್ಕೊಳ್ಳೋ. ಜಾನ್ ನಿಜವಾದ ಬಣ್ಣ ಬಯಲ್ ಮಾಡ್ಬೇಕು ಅಂದ್ರೆ ಬೇರೆ ಏನಾದ್ರೂ ಬ್ರಿಲಿಯಂಟ್ ಐಡಿಯಾ ಓಡಿಸ್ಬೇಕು ಕಣ. ಕಾಗೆ ಪತ್ಲು, ಹೇಗೆ ಖಾಲಿ ಹೊಟ್ಟೆ ನನ್ನ ತಲೆನೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು ಕಣೋ. ನೀನೇ ಏನಾದ್ರು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಇಲ್ಲಿ ಕೇಳು. ನಾವೀಗ ಡಾಕ್ಟರ್ ಹತ್ರ ಹೋಗೋಣ ಕಣ. ಅವ್ರ ಹತ್ರ ಸಹಾಯ ಕೇಳೋಣ. ಮತ್ತೆ ಜಾನ್ಗೆ ಒಳ್ಳೆ ಬುದ್ಧಿ ಕಳ್ಸೋಣ ಕಣ. ಇಲ್ಲಿ ಕೇಳಿ. ನನ್ನ ಪ್ರೀತಿಯ ಕಾಗೆ, ನೀನಿವತ್ತು ಮೋಟು ಪುತ್ಲಿಗೆ ಎಂತ ಸ್ಥಿತಿಗೆ ತಂದ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ನನಗಂತೂ ಸಖತ್ ಖುಷಿ ಆಗ್ತಿದೆ. ಹೆಂಗ್ ಕುಕ್ಕಾಕ್ಬಿಟ್ಟೆ ಅಂದ್ರೆ ಅವರಿಬ್ರು ಕಿರಿಚ್ಕೊಂಡು ಕೂಗಾಡ್ಕೊಂಡು ಒರೆಸ್ಕೊಂಡು ಓಡಾಡ್ಬಿಟ್ರ. ಜಾನ್, ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೇನೆ. ಪತ್ಲು ನನ್ನ ಜೀವದ ಗೆಳೆಯ ಆಗಿದೆ ಕಣೋ.
ಆದ್ರೆ ಈಗ ಅವನಿಗೆ ನನ್ನ ಸ್ನೇಹಿತ ಮೇಲೆ ನಂಬಿಕೆನೇ ಇಲ್ಲ ಕಣೋ. ಇದು ಬಹಳ ಸಂತೋಷದ ವಿಷಯ ಮೋಟು. ಬಹಳ ದುಃಖದ ವಿಷಯ ಹೇಳಿದೆ ಮೋಟು. ಜಾನ್, ಯು ಆರ್ ಅಂಡರ್ ಅರೆಸ್ಟ್. ಮೋಟು, ನೀ ಸುಳ್ಳು ಹೇಳಿದೆ. ನಾನು ಆಗ್ಲೇ ಜಾನ್ ಎಲ್ಲಿ ಅಂತ ಕೇಳಿದಕ್ಕೆ ನೀ ಎಲ್ಲೂ ಗೊತ್ತಿಲ್ಲ ಅಂತ ಹೇಳಿದೆ ಅಲ್ಲ. ಈಗ ನಿಮ್ಮಿಬ್ಬರನ್ನು ಜೈಲೊಳಗಡೆ ತಳ್ತಾ ಇದ್ದೀರಿ. ಚಿಂಗಮ್ ಹತ್ರ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಚಿಂಗಮ್ ಸರ್, ನಾನು ಯಾರ ಹತ್ರ ಏನ್ ಮುಚ್ಚಿಟ್ಟಿದ್ದೀನಿ ಸರ್? ನನ್ನ ಪ್ರೀತಿಯ ಗೆಳೆಯ ಈಗ ನನ್ನ ನಂಬಲ್ಲ. ಅವನೀಗ ನನ್ನ ಜೊತೆನೇ ಇಲ್ಲ. ಅದಕ್ಕೆ ಸ್ನೇಹಿತ ಮೇಲೆ ನನಗೆ ನಂಬಿಕೆನೇ ಇಲ್ಲ ಸರ್. ವಾವ್ ಮೋಟು ವಾವ್, ಏನ್ ಕವಿತೆ ಹೇಳಿದೆ ನೀನು. ವಾಹ್, ಕವಿತೆ ಬಿಡು ಜೋ, ಈಗ ನಂತರ ಸತ್ಯ ಹೇಳು. ನೀನ್ ಫುರ್ಫುರಿ ನಗರದ ಬ್ಯಾಂಕ್ ಇದ್ದ ಹಣನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳು. ಸುಳ್ಳು ಹೇಳೋ ಪ್ರಯತ್ನ ಮಾಡಬೇಡ, ಓಕೆ? ನಮ್ ಫುರ್ಫುರಿ ನಗರಕ್ಕೆ ಒಂದು ಬಿಳಿ ಕಾಗೆ ಬಂದಿದೆ. ನೀನೇನಾದ್ರೂ ಸುಳ್ಳು ಹೇಳಿದ್ರೆ ಅದು ಓಡ್ ಬಂದು ನಿನ್ ತಲೆನ ಕುಕ್ಕಕ್ ಬಿಡುತ್ತೆ. ಹೌದಾ? ಈಗ ಸರ್, ನಾನು ಯಾವ ಬ್ಯಾಂಕ್ ಅನ್ನು ಲೂಟಿ ಮಾಡಿಲ್ಲ ಸರ್. ನನಗೆ ಕುಕ್ಕಕ್ ಬಂತ. ಅಯ್ಯ ಬಾಜೋ, ನೀನ್ ಸುಳ್ಳು ಬಗಡ್ತಾ ಇದ್ಯಾ. ನೀನ್ ಇದಾಗ ಹೇಳಿದ್ರೆ ಆ ಬಿಳಿ ಕಾಗೆ ಬಂದು ಯಾಕೆ ನಿನ್ ತಲೆನ ಕುಗ್ತಾ ಇತ್ತು? ನೀ 2016ರಲ್ಲಿ ಮಂಗಳೂರು ಜೇರ್ಸ್ ಅಲ್ಲಿ ಕದ್ದಿದ್ದ ಐಟಮ್ಸ್ ನೆಲ್ಲ ಎಲ್ಲಿಟ್ಟಿದ್ಯಾ ಅಂತ ಬಗಳು. ಕಮ್ ಆನ್, ಟೆಲ್ ಮೀ ದ ಟ್ರೂತ್. ಆ ಹಣ ಎಲ್ಲ ಎಲ್ಲಿಟ್ಟಿದೆಯಾ? ಎಲ್ಲಿದೆ? ನಿಂತ್ಕೊಳ್ಳಿ. ನನ್ ಬೇಕು ನನಗೆ ಮಿಯಾವನ್ನುತ್ತೆ ಅನ್ನೋ ಕತೆ ಕೇಳಿದ್ದೆ ಸರ್. ಆದ್ರೆ ನನ್ಕಾಗೆ ನನಗೆ ಕುಕ್ಕುತ್ತೆ ಅನ್ನೋ ಕತೆ ನಾನು ನಿಜವಾಗ್ಲೂ ಕೇಳಿದ್ದಿಲ್ಲ ಸರ್. ನನ್ನ ರಿಮೋಟ್ ಬೇರೆ ಎಲ್ಲೋ ಕಳ್ಕೊಂಡ್ಬಿಟ್ಟಿದೆ. ಗಣಪ ಜಾ, ನಿನ್ನ ಬಿಳಿಕಾಗೆ ರಿಮೋಟು ನನ್ನ ಹತ್ರ ಇದೆ ಕಣಯ್ಯ. ಅಯ್ಯೋ, ಹಂಗಂದ್ರೆ ನಿಮ್ಮೆಲ್ಲರಿಗೂ ನನ್ನ ವಿಷಯ ಗೊತ್ತಾಗ್ಬಿಟ್ಟಿದೆ. ಚಿಂಗಮ್ ಸರ್, ಸತ್ಯ ಎಲ್ಲ ಆಚೆ ಬಂದ್ಬಿಟ್ಟಿದೆ ಸರ್. ಒಂದು ಕೆಲಸ ಮಾಡಿ, ನನ್ನ ಜೈಲೊಳಗಡೆ ಹಾಕ್ಬಿಡಿ. Watch India's largest kids library only on Jio Hotstar. Download the app now.